ನಮಸ್ಕಾರ ಎಲ್ರಿಗೂ. ಕರೆಂಟ್ಲಿ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದೊಂದು ವಿಷಯದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇವೆ. ದ ಫಾಲ್ ಆಫ್ ಸಿರಿಯಾ. ನೋಡುತ್ತಿದ್ದಂತೆ ನಡೀತು ಕ್ರಾಂತಿ. 13 ವರ್ಷಗಳ ಸೇಡಿಗೆ 13 ದಿನದಲ್ಲೇ ಲೆಕ್ಕ. ಇನ್ಮೇಲೆ ಶುರುವಾಗುತ್ತೆ ಹೊಸ ಆಟ. 13 years. That's how long Bashar al-Assad resisted the Syrian rebels. He clung on against all odds. But in 13 days, his resistance crumbled. As the rebels closed in on Damascus, Assad fled the country, thus ending 24 years of his rule and 53 years of his family's rule. ಎಲ್ಲ ದೇಶಗಳು ಸಿರಿಯಾದಲ್ಲಿರೋ ಅವ್ರವ್ರ ಸಿಟಿಸನ್ಸ್ಗಳಿಗೆ ನೀವೀಗಿಂದೀಗ್ಲೇ ನಿಮ್ಗೆ ಯಾವ ಫ್ಲೈಟ್ ಸಿಗುತ್ತೋ ಆ ಫ್ಲೈಟ್ ಹತ್ಕೊಂಡು ವಾಪಸ್ ನಮ್ಮ ದೇಶಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗ್ತಿದೆ ಸಿರಿಯಾದಲ್ಲಿ? ಸಿರಿಯಾದ ಪ್ರೆಸಿಡೆಂಟ್ ಬಸರ್ ಅಲ್ ಅಸದ್ ಸೇಫ್ಟಿಗೋಸ್ಕರ ಅವ್ರ ದೇಶನ ಬಿಟ್ಟು ರಷ್ಯಾಗೆ ಹೋಗಿದ್ದಾರೆ. ಕರೆಂಟ್ಲಿ ಸಿರಿಯಾನ ಒಂದು ರೆಬೆಲಿಯನ್ಸ್ ಗ್ರೂಪ್ ಕಂಟ್ರೋಲ್ ಮಾಡ್ತಾ ಇದೆ. ಆ HTS ರೆಬೆಲಿಯನ್ಸ್ ಗ್ರೂಪ್ ನ ಎಷ್ಟೋ ದೇಶಗಳು ಟೆರರಿಸ್ಟ್ ಅಂತ ಘೋಷಣೆ ಮಾಡಿವೆ. ಮತ್ತೆ ಈ HTS ಅನ್ನೋ ಗ್ರೂಪ್ ಅಲ್ ಖೈದಾದ ಬ್ರಾಂಚ್. ಸೊ ಒಂದು ದೇಶನೇ ಟೆರರಿಸ್ಟ್ ಗ್ರೂಪ್ ಗಳ ಕೈಗೆ ಸಿಕ್ಕಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿರಿಯಾದಲ್ಲಿ ಏನ್ ನಡೀತಾ ಇದೆ ಮತ್ತೆ ಸಿರಿಯಾದ ಈ ಸಿಚುವೇಶನ್ ಗೆ ಕಾರಣ ಏನು, ಈ ಎಲ್ಲಾ ವಿಷಯಗಳ ಬಗ್ಗೆ ತುಂಬಾ ಸಿಂಪಲ್ ವೇಲ್ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡಿಸೆಂಬರ್ 8ನೇ ತಾರೀಕು ಸಿರಿಯಾದ ಕ್ಯಾಪಿಟಲ್ ಡೆಮಸ್ಕಸ್ 11 ದಿನಗಳ ಕಾಲ ಫೈಟ್ ಮಾಡಿರೋ ರೆಬೆಲಿಯನ್ಸ್ ಗ್ರೂಪ್ ಕೈಗೆ ಸಿಗುತ್ತೆ. ರೆಬೆಲಿಯನ್ಸ್ ಗ್ರೂಪ್ ಸಿರಿಯಾದ ಪಾರ್ಲಿಮೆಂಟ್ ಮತ್ತೆ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ನ ಆಕ್ಯುಪೈ ಮಾಡ್ಕೋತಾರೆ. ಇದೆಲ್ಲ ಆಗೋಕ್ಕೂ ಮುಂಚೆನೆ ಸಿರಿಯಾದ ಪ್ರೆಸಿಡೆಂಟ್ ಬಸರ್ ಅಲ್ ಅಸದ್ ಅವ್ರ ಫ್ಯಾಮಿಲಿನ ಕರ್ಕೊಂಡು ರಷ್ಯಾದ ಮಾಸ್ಕೋವಾಗಿ ಹೋಗ್ತಾರೆ. ಅಂದ್ರೆ ಆಲ್ಮೋಸ್ಟ್ ಸಿರಿಯಾನ ಒಂದು ರೆಬೆಲಿಯನ್ಸ್ ಗ್ರೂಪ್ ಕಂಟ್ರೋಲ್ ತಗೊಂಡಿದೆ. ಆದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋ ವಿಷಯ ಏನಂದ್ರೆ ಈ ರೆಬೆಲಿಯನ್ಸ್ ಗ್ರೂಪ್ ಸಿರಿಯಾನ ಕಂಟ್ರೋಲ್ ತಗೊಂಡಿರೋದಕ್ಕೆ ಸಿರಿಯಾದ ಜನರೇ ಖುಷಿ ಪಡ್ತಾ ಇದ್ದಾರೆ. ಸೊ ಸಿರಿಯಾದ ಜನರಿಗೂ ಅಲ್ಲಿನ ಗೌರ್ಮೆಂಟ್ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಒಂದ್ 2 ತಿಂಗಳಿಂದ ಸಿರಿಯಾದ ಕಂಟ್ರೋಲ್ ಬಸರ್ ಅಲ್ ಅಸದ್ ಹತ್ರ ಇತ್ತು. ಆದ್ರೆ ಹೇಗೀಗ ಸಡನ್ ಆಗಿ ರೆಬೆಲಿಯನ್ಸ್ ಗ್ರೂಪ್ ಹೋಯ್ತು ಮತ್ತೆ ಯಾಕೆ ಅಲ್ಲಿನ ಜನರು ಈ ತರ ಆಗಿರೋದಕ್ಕೆ ಖುಷಿ ಪಡ್ತಾ ಇದ್ದಾರೆ? ಸಿರಿಯಾದ ಇವತ್ತಿನ ಸ್ಥಿತಿಗೆ ಕಾರಣ ಬಂದು ಮಿಡಲ್ ಈಸ್ಟ್ ನಲ್ಲಿ 13 ವರ್ಷದಿಂದ 2010-2011 ಅರಬ್ ಸ್ಪ್ರಿಂಗ್ ಅಂತ ನಡೀತು. ಅಂದ್ರೆ ಅಲ್ಲಿನ ಜನರು ಈ ಡಿಕ್ಟೇಟರ್ಸ್ ಗಳಿಂದ ಬೇಸತ್ತು ಹೋಗಿ ಮಿಡಲ್ ಈಸ್ಟ್ ನಲ್ಲಿ ಒಂದು ಪ್ರೋ ಡೆಮೋಕ್ರೆಟಿಕ್ ಅಪರೈಸ್ ಆಯ್ತು. ಅಂದ್ರೆ ಅಲ್ಲಿನ ಜನರು ನಮ್ಗೆ ಡಿಕ್ಟೇಟರ್ಶಿಪ್ ಬೇಡ, ನಮ್ಗೆ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಬೇಕು ಅಂತ ಪ್ರೊಟೆಸ್ಟ್ ಗಳು ಮಾಡಕ್ ಹೇಳಿದ್ರು. ಮಿಡಲ್ ಈಸ್ಟ್ ನಲ್ಲಿ ಅಂದ್ರೆ ಟುನೇಷಿಯಾ, ಈಜಿಪ್ಟ್, ಬಹ್ರೇನ್, ಯಮನ್, ಲಿಬಿಯಾ, ಸಿರಿಯಾ ಈ ದೇಶಗಳಲ್ಲಿ ಒಂದು ಪ್ರೋ ಡೆಮೋಕ್ರೆಟಿಕ್ ಪ್ರೊಟೆಸ್ಟ್ ಗಳು ನಡೀತಾ ಇದ್ದವು. ಅದನ್ನ ಆ ಟೈಮಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಕರೆದ್ರು. Syrians are back on the streets, driven by a rise in fuel prices, on top of an already collapsed economy. And today, there was a political earthquake in the streets of Syria against his government. ಆ ಟೈಮಲ್ಲಿ ಸಿರಿಯಾದಲ್ಲಿ ಬಸರ್ ಅಲ್ ಅಸದ್ ನ ಸರ್ಕಾರ ಇತ್ತು. ಬಸರ್ನ ಸರ್ಕಾರ ಈ ಪ್ರೊಟೆಸ್ಟ್ ಗಳನ್ನ ತಡೆಯೋಕೆ ಪ್ರೊಟೆಸ್ಟರ್ಸ್ ಗಳನ್ನ ಜೈಲ್ಗೆ ಹಾಕಿದ್ರು. ಆ ಜೈಲ್ಗಳ ಕಂಡೀಷನ್ ಹೀಗಿತ್ತು. ಆ ಟೈಮಲ್ಲಿ ಯಾವ ರೀತಿ ಪ್ರೊಟೆಸ್ಟ್ ಗಳು ನಡೆದವು ಅಂದ್ರೆ ಬಸರ್ನ ಸರ್ಕಾರ ರಷ್ಯಾದ ಹೆಲ್ಪ್ ತಗೋಬೇಕಾಯ್ತು ಈ ಪ್ರೊಟೆಸ್ಟ್ ಗಳನ್ನ ನಿಲ್ಸೋಕೆ. ರಷ್ಯಾದ ಆರ್ಮಿ ಕಡೆಯಿಂದ ಬಸರ್ನ ಸರ್ಕಾರ ಉಳಿತು ಹೋಗ್ತು. ಆ ಟೈಮಲ್ಲಿ ಬಸರ್ ಅಲ್ ಅಸದ್ ಅವನ ಸರ್ಕಾರನ ಉಳಿಸ್ಕೊಳ್ಳೋಕೆ ಲಕ್ಷಾಂತರ ಜನರ ಮಾರಣ ಹೋಮ ಮಾಡಕ್ಕಿದ್ದಾನೆ, ಲಕ್ಷಾಂತರ ಜನರನ್ನ ಸಾಯಿಸಿದಾನೆ. ಮತ್ತೆ ಸಿರಿಯಾದಲ್ಲಿ ಇವತ್ತಿಗೆ ಆಗೋಕೆ ಇನ್ನೊಂದು ಕಾರಣ ಬಂದು ಬಶರ್ ಬಂದು ಶಿಯಾ ಕಮ್ಯುನಿಟಿಗೆ ಸೇರಿದವನು. ಆದ್ರೆ ಸಿರಿಯಾದಲ್ಲಿ ಮೆಜಾರಿಟಿ ಸುನ್ನಿಗಳೇ ಇದ್ದಾರೆ. ಮತ್ತೆ ಬಶರ್ ಅಲ್ ಅಸದ್ ಅಲವಿ ಕಮ್ಯುನಿಟಿಗೆ ಸೇರಿದವರು. ಎಲ್ಲ ಡಿಸಿಷನ್ ಗಳನ್ನು ಬಯಾಸ್ ಆಗಿ ತಗೋತಿದ್ರು. ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ಇಂದ ಆಗೋ ಸಹಾಯಗಳನ್ನ ಅಲವಿ ಕಮ್ಯುನಿಟಿಗಳಿಗೆ ಜಾಸ್ತಿ ಸಿಗ್ತಿದ್ದು. ಸೊ ಇದನ್ನ ನೋಡೋಕಾಗದೆ ಅಲ್ಲಿನ ಮೆಜಾರಿಟಿ ಜನರುಗಳು ಮತ್ತೆ ಕೆಲವು ಗ್ರೂಪ್ಗಳು ಸರಿಯಾದ ಟೈಮ್ಗೆ ಕಾಯ್ಕೊಂಡು ಕೂತಿದ್ದು. ಇವಾಗ ಆ ಗ್ರೂಪ್ಸ್ಗಳು ರೆಬೆಲಿಯನ್ಸ್ ಗ್ರೂಪ್ ತಮ್ಮ ಪವರ್ಸ್ ನ ಹೆಚ್ಚಿಸಿಕೊಂಡು ಡೆಮಸ್ಕಸ್ ಸರ್ಕಾರನ ಬೀಳಿಸಿದೆ, ಸಿರಿಯಾನ ಅವ್ರ ಕಂಟ್ರೋಲ್ಗೆ ತಗೊಂಡಿದೆ. ನಿಮ್ಗೆ ಮೇಲ್ ನೋಡೋಕೆ ಇದು ಬಸರ್ ಸರ್ಕಾರ ಮತ್ತೆ ರೆಬೆಲಿಯನ್ಸ್ ಗ್ರೂಪ್ ನಡುವಿನ ಯುದ್ಧ ಅನ್ಸುತ್ತೆ. ಆದ್ರೆ ಇನ್ ಡೆಪ್ತ್ ಆಗಿ ನೋಡಿದ್ರೆ ಇಲ್ಲಿ ವಿಷಯನೇ ಬೇರೆ ಇದೆ. ಮೇನ್ ಆಗಿ ಇಲ್ಲಿ ಸೋತಿರೋದು ಬಸರ್ ಅಲ್ ಅಸದ್ ಅಲ್ಲ, ರಷ್ಯಾ ಮತ್ತೆ ಇರಾನ್. ಅಮೆರಿಕದ ಡೀಪ್ ಸ್ಟೇಟ್ ಸರಿಯಾಗಿ ರಷ್ಯಾ ಯುಕ್ರೇನ್ ವಾರ್ ಅಲ್ಲಿ ಬಿಸಿ ಇದ್ದಾಗ ಟರ್ಕಿಯ ಸಹಾಯದಿಂದ ಈ ರೆಬೆಲಿಯನ್ಸ್ ಗ್ರೂಪ್ ಗಳಿಗೆ ವೆಪನ್ಸ್ ಕೊಟ್ಟು ಸಿರಿಯಾದ ಗೌರ್ಮೆಂಟ್ ನ ಬೀಳಿಸಿದೆ. ಸೊ ಈ ಬಸರ್ ರೆಬೆಲಿಯನ್ಸ್ ಗ್ರೂಪ್ ನೆಪಾಸ್ತೆ. ಸಿರಿಯಾ ಬಂದು ರಷ್ಯಾ ಮತ್ತೆ ಅಮೆರಿಕದ ಯುದ್ಧ ಭೂಮಿ ಆಗಿದೆ. ಸಿರಿಯಾದಲ್ಲಿ ಬಸರ್ ಅಲ್ ಅಸದ್ ಸರ್ಕಾರ ಇದ್ದಾಗ ರಷ್ಯಾದ ಎಷ್ಟೋ ನೇವಲ್ ಬೇಸಸ್ ಗಳಿದ್ದು. ಆದ್ರೆ ಈಗ ರೆಬೆಲಿಯನ್ಸ್ ಗ್ರೂಪ್ ಬಂದ್ಮೇಲೆ ರಷ್ಯಾ ಅಲ್ಲಿಂದ ವಾಪಸ್ ಹೋಗಿದೆ. ಮತ್ತೆ ಇರಾನ್ ಬಂದು ಶಿಯಾ ಕಂಟ್ರಿ, ಬಸರ್ ಒಬ್ಬ ಶಿಯಾ ಕಮ್ಯುನಿಟಿಗೆ ಸೇರಿದವನು. ಸೊ ಇರಾನ್ ಸಿರಿಯಾದಿಂದ ವೆಪನ್ಸ್ ನ ಸ್ಮಗಲ್ ಮಾಡಿ ಹಮಾಸ್, ಹಿಜ್ಬುಲ್ಲಾ, ಯಮನ್ಸ್ ಗಳು ತನ್ನ ಪ್ರಾಕ್ಸಿಗಳಿಗೆ ವೆಪನ್ಸ್ ಗಳನ್ನ ಕೊಡ್ತಿತ್ತು. ಸೊ ಈಗ ಇರಾನ್ಗೂ ಒಂದ್ ರೀತಿ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಈ ಗ್ಯಾಪ್ ಅಲ್ಲಿ ಇಸ್ರೇಲ್ ಸಿರಿಯಾದಲ್ಲಿ ದೀಪಾವಳಿ ಮಾಡ್ಬಿಟ್ಟಿದೆ. ನೋಡುತ್ತಿದ್ದಂತೆ ಸಿಕ್ಕಿದ್ದ ಚಾನ್ಸ್ ಅಂತ ಸಿರಿಯಾ ಮೇಲೆ ಸ್ಫೋಟಕಗಳ ಮಳೆಯನ್ನ ಸುರಿಸಿ 1 ವಾರದಲ್ಲಿ ಸಿರಿಯಾವನ್ನ ಪುಡಿಗಟ್ಟಿದೆ. ಇಡೀ ಇಸ್ರೇಲ್ನ ಅರ್ಧ ವಾಯುಪಡೆಯನ್ನು ಕಂಪ್ಲೀಟ್ ಆಗಿ ಸಿರಿಯಾ ಮೇಲೆ ನುಗ್ಗಿಸಿ
ನಿಯರ್ಲಿ 1000 ಜಾಗಗಳು ಅಂದರೆ 1000 ಸೈಟ್ಸ್, ಒಟ್ಟು 1000 ಲೊಕೇಶನ್ಗಳ ಮೇಲೆ ಸ್ಫೋಟಕಗಳನ್ನು ಸುರಿಸಿದೆ ಸಿರಿಯಾದಲ್ಲಿ ಇಸ್ರೇಲ್. ಅಂದ್ರೆ ಬಸಾರ್ ಸರ್ಕಾರ ಇದ್ದಾಗ ಸಿರಿಯಾದಲ್ಲಿ ಕೆಮಿಕಲ್ ವೆಪನ್ಸ್ ಗಳನ್ನ ಮಾಡ್ತಿದ್ರು. ಅದು ಈ ರೆಬೆಲಿಯನ್ಸ್ ಗ್ರೂಪ್ಗೆ ಸಿಗಬಾರ್ದು ಅಂತ ಇಸ್ರೇಲಿ ಕೆಮಿಕಲ್ ವೆಪನ್ ಫ್ಯಾಕ್ಟರಿಗಳನ್ನ ಡೆಸ್ಟ್ರಾಯ್ ಮಾಡಿದೆ. ಮತ್ತೆ ಎಷ್ಟೋ ಏರ್ ಕ್ರಾಫ್ಟ್ ಗಳನ್ನ ಡೆಸ್ಟ್ರಾಯ್ ಮಾಡಿದೆ, ಎಲ್ಲಿ ರೆಬೆಲಿಯನ್ಸ್ ಗ್ರೂಪ್ ಗಳಿಗೆ ಹೈಟೆಕ್ ವೆಪನ್ಸ್ ಗಳು ಸಿಗ್ತಾವ ಅಂತ. ಸೊ ಇಲ್ಲಿ ದೇಶ ಒಬ್ರು ಕೈ ತಪ್ಪು ಇನ್ನೊಬ್ರು ಕೈಗೆ ಹೋಗಿದೆ. ಅಂದ್ರೆ ಒಬ್ರಿಗೊಬ್ರು ಡಿಫ್ರೆನ್ಸೇ ಇಲ್ಲ. ಒಬ್ರು ಡಿಕ್ಟೇಟರು, ಒಬ್ರು ಟೆರರಿಸ್ಟ್ ಗ್ರೂಪ್. ಅಂದ್ರೆ ಜನರಿಗೆ ಬೇಕಾಗಿರೋ ಡೆಮೋಕ್ರಸಿನೇ ಸಿಕ್ಲಿಲ್ಲ. ಸೊ ಇನ್ಮೇಲೆ ನೋಡಬೇಕು ಸಿರಿಯಾದಲ್ಲಿ ಏನಾಗುತ್ತೆ ಅಂತ. ಸೊ ಅಮೆರಿಕ ಟರ್ಕಿಯ ಸಹಾಯದಿಂದ ರೆಬೆಲಿಯನ್ಸ್ ಗ್ರೂಪ್ಗೆ ಸಪೋರ್ಟ್ ಮಾಡಿದೆ. ಅದು STS ಅನ್ನೋ ಆರ್ಗನೈಸೇಷನ್, ಅಲ್-ಖೈದಾ ಬ್ರಾಂಚು. ಅಲ್-ಖೈದಾ ಮತ್ತೆ ಅಮೆರಿಕದ ಪಾಸ್ಟ್ ನಿಮ್ಗೆ ಗೊತ್ತಿದೆ. 9/11 ಅಟ್ಯಾಕು, ಒಸಾಮಾ ಬಿನ್ ಲಾಡನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಮಾಡಿದ್ದು. ಸೊ ಒಟ್ನಲ್ಲಿ ರಷ್ಯಾದ ಮಿಲಿಟರಿ ವಾಪಸ್ ಹೋಯ್ತು ರಷ್ಯಾಗೆ. ಆದ್ರೆ ಇದರಿಂದ ಅಮೆರಿಕಾಗೆ ಯಾವ ರೀತಿ ಲಾಭ ಸಿಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಅಮೆರಿಕನ ಸುಮ್ನೆ ಯಾರು ದೊಡ್ಡಣ್ಣನಲ್ಲ. ಈ ವರ್ಷ ಅಮೆರಿಕ 2 ದೇಶಗಳ ಸರ್ಕಾರನ ಬೀಳಿಸಿದೆ. ಅಮೆರಿಕದ ಡೀಪ್ ಸ್ಟೇಟ್ ಇಂದ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬೀಳ್ತು. ಇವಾಗ ಸಿರಿಯಾದಲ್ಲಿ ಬಸಾರ್ ಸರ್ಕಾರ ಬಿದ್ದಿದೆ. ಸೊ ಅಮೆರಿಕ ಕೆಲವು ದೇಶಗಳನ್ನ ಹೇಗ್ ಬೇಕಾಗ ಆಡಿಸ್ತಾ ಇದೆ. ಸೊ ನಮ್ ದೇಶನೂ ಇದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕು ಈ ಅಮೆರಿಕನ್ ಡೀಪ್ ಸ್ಟೇಟ್ ಇಂದ. ಇಲ್ಲಾಂದ್ರೆ ನಮ್ ದೇಶದಲ್ಲೂ ಒಂದು ಪೊಪೆಟ್ ಸರ್ಕಾರನ ಸ್ಥಾಪನೆ ಮಾಡೋಕೆ ಟ್ರೈ ಮಾಡುತ್ತೆ ಅಮೆರಿಕ. ಸೊ ನಮ್ ದೇಶದಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಹೀಗೆ ಇರಬೇಕು, ಒಂದು ಗೌರ್ಮೆಂಟ್ ನ ಸ್ಟೆಬಿಲಿಟಿ ಹಿಂಗೆ ಇರಬೇಕು. ಅವಾಗ ಮಾತ್ರ ನಾವು ಒಂದು ಪವರ್ಫುಲ್ ದೇಶ, ಒಂದು ಡೆವಲಪ್ ದೇಶ ಆಗೋಕ್ ಸಾಧ್ಯ ಆಗೋದು. ಇಲ್ಲಾಂದ್ರೆ ಪಾಕಿಸ್ತಾನ ತರ ಬಿಕಾರಿ ದೇಶ ಹೋಗ್ತೀವಿ. ಒಂಥರ ಬೇರೆ ದೇಶಗಳಲ್ಲಿ ನಡೀತಾ ಇರೋ ಈ ಅಮೆರಿಕನ್ ರೆಜಿಮ್ ಚೇಂಜ್ಗಳು ನಮ್ ದೇಶಕ್ಕೆ ಒಂದ್ ರೀತಿ ಪಾಠ ಆಗುತ್ತೆ. ಇವಾಗ ಸಿರಿಯಾದಲ್ಲಿ ರೆಬೆಲಿಯನ್ಸ್ ಗ್ರೂಪ್ಗೆ ಟ್ರಾನ್ಸ್ಫರ್ ಆಫ್ ಪವರ್ ನಡೀತಾ ಇದೆ. ಸೊ ಸಿರಿಯಾ ಅನ್ನೋ ದೇಶ ಒಂದು ಟೆರರಿಸ್ಟ್ ಗ್ರೂಪ್ ಸಿಕ್ಕಿದೆ. ಸೊ ಮುಂದೆ ಸಿರಿಯಾದಲ್ಲಿ ಏನೇನ್ ನಡೆಯುತ್ತೋ ಅದನ್ನೆಲ್ಲ ಇದೇ ಚಾನಲ್ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಮತ್ತೆ ನಾನು ನಿಮ್ಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ